ಹೆರಿಗೆಯಾದ ಎರಡೇ ದಿನಕ್ಕೆ ಹೆಣ್ಣು ಮಗು ಮಾರಾಟಕ್ಕೆ ಮುಂದಾಗಿರುವಂತ ಘಟನೆ ನಡೆದಿದೆ. 1 ಲಕ್ಷಕ್ಕೆ ಹೆಣ್ಣು ಮಗು ಮಾರಾಟ ಮಾಡ್ತಾ ಇದ್ದವರು ಈಗ ಅಂಧರಾಗಿದ್ದಾರೆ. 5,000 ಅಡ್ವಾನ್ಸ್ ಪಡೆದು ದಂಪತಿ ಹೆಣ್ಣು ಮಗುವನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು. 1 ಲಕ್ಷಕ್ಕೆ ಮಾರಾಟ ಆಗ್ತಾ ಇದ್ದಂತ ಮಗು 5,000 ಅಡ್ವಾನ್ಸ್ ಪಡ್ಕೊಂಡಿದ್ರು. ನಿವೃತ್ತ ನರ್ಸ್ ಚಿಕ್ಕಮಗಳೂರಿನ ಎನ್ಆರ್ ಪುರ ಪೊಲೀಸರಿಂದ ಹೆಣ್ಣು ಮಗು ರಕ್ಷಣೆ ಆಗಿದೆ. ಹೆರಿಗೆಯಾದ ಎರಡನೇ ದಿನಕ್ಕೆ ಹೆಣ್ಣು ಮಗು ಮಾರಾಟಕ್ಕೆ ಮುಂದಾದಂತ ದಂಪತಿ ಇವರು ಕಾರ್ಕಳ ಮೂಲದ ರಾಘವೇಂದ್ರ ಎಂಬುವರಿಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು. 5,000 ಅಡ್ವಾನ್ಸ್ ಪಡ್ಕೊಂಡಿದ್ರು. ನಿವೃತ್ತ ನರ್ಸ್ ಕುಸುಮಾ ಸಹೋದರ ರಾಘವೇಂದ್ರನಿಗೆ ಮಾರಾಟಕ್ಕೆ ಮುಂದಾಗಿದ್ರು. ಮಧ್ಯವರ್ತಿಯಾಗಿ ಮಾರಾಟ ಮಾಡಿಸಿದ್ರು ನಿವೃತ್ತ ನರ್ಸ್ ಕುಸುಮಾ. ಎನ್ಆರ್ ಪುರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ನೋಡಿ, ಹೆಣ್ಣು ಮಗುವನ್ನ 1 ಲಕ್ಷಕ್ಕೆ ಮಾರಾಟ ಮಾಡೋದಕ್ಕೆ ಹೊರಟಂತ ಘಟನೆ ಬೆಳಕಿಗೆ ಬಂದಿದೆ. ಎನ್ಆರ್ ಪುರ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಮಗು ಬೇಕು ಅಂತ ಅನೇಕರು ಎಷ್ಟೆಲ್ಲ ದೇವಸ್ಥಾನಗಳನ್ನ ಸುತ್ತುತ್ತಾರೆ. ಆದರೆ ಇಂಥವ್ರಿಗೆ ಮಗುವನ್ನ ದೇವ್ರು ಕರುಣಿಸಿದ್ರು ಕೂಡ ಹೆಣ್ಮಗು ಅನ್ನುವಂಥ ಕಾರಣಕ್ಕೆ ತಾತ್ಸಾರ 1 ಲಕ್ಷಕ್ಕೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವರೀಗ ದಂಪತಿಗಳ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಪೊಲೀಸರ ಕಣ್ಣಿಗೆ ಬಿದ್ದಿದ್ರಿಂದ ಗೊತ್ತಾಗಿದೆ, ಇಲ್ಲಾಂದ್ರೆ ಈ ಪ್ರಕರಣ ಗೊತ್ತಾಗ್ತಾನೆ ಇರಲಿಲ್ಲ. ಇಂಥ ಅದೆಷ್ಟೋ ಘಟನೆಗಳು ಬೆಳಕಿಗೆ ಬಂದಿಲ್ಲ, ಅಲ್ಲಲ್ಲೇ ಮುಚ್ಚೋಗಿದ್ದಾವೆ. ಬಟ್ ಅಲ್ಲಲ್ಲಿ ಕೆಲವೊಂದು ಘಟನೆಗಳು ಮಾತ್ರ ಬೆಳಕಿಗೆ ಬರ್ತಾವೆ ಪೊಲೀಸರ ಕಣ್ಣಿಗೆ ಬಿದ್ದಾಗ. ನಿವೃತ್ತ ನರ್ಸ್ ಕುಸುಮಾ ಸಹೋದರನಿಗೆ ರಾಘವೇಂದ್ರ ಅನ್ನೋರಿಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರಂತೆ. ಈಗ ಇವ್ರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ.